ಸ್ಯಾಂಡಲ್ವುಡ್ನ ಭರವಸೆಯ ನಾಯಕನಾಗಿ ಹೆಸರು ಮಾಡ್ತಾ ಇದ್ದವರು ಯುವ ಅವರಿಗೆ ಸಂಬಂಧಪಟ್ಟಂತೆ ಅವರ ವೈವಾಹಿಕ ಜೀವನ ಅಂತ್ಯ ಆಗ್ತಾ ಇದೆ ಅಥವಾ ಅವರ ವೈವಾಹಿಕ ಜೀವನದಲ್ಲಿ ಬಿರುಗಾಳಿ ಗೆದ್ದಿದೆ ಅನ್ನೋದು ಕಳೆದ ವಾರದಲ್ಲಿ ಸಿಕ್ಕಾಬಟ್ಟೆ ಹಲ್ಚಲ್ ಎಬ್ಬಿಸಿತ್ತು. ಸುಮಾರು ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆದಂತ ಯುವರಾಜ್ ಮತ್ತು ಶ್ರೀದೇವಿ ಒಟ್ಟಿಗೆ ಬಾಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಹಾಗೆ ನೋಡಿದ್ರೆ ಯುವನೇ ಮೊದಲಿಗೆ ಡಿವೋರ್ಸ್ ಅನ್ನ ಅಪ್ಲೈ ಮಾಡಿದ್ರು. ಇದಕ್ಕೆ ಸಾಕಷ್ಟು ಕಾರಣಗಳನ್ನ ಕೊಟ್ಟಿದ್ರು. ನನ್ನ ಹೆಂಡತಿ ನನಗೆ ಗೌರವ ಕೊಡುವುದಿಲ್ಲ, ನನಗೆ ಮೋಸ ಮಾಡಿದ್ದಾಳೆ, ಟಾರ್ಚರ್ ಮಾಡ್ತಾ ಇದ್ದಾಳೆ ಮತ್ತು ನನ್ನನ್ನು ಕೆಟ್ಟದಾಗಿ ನಡೆಸ್ಕೊಳ್ತಾಳೆ ಮತ್ತು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವ್ಯವಹಾರಗಳಲ್ಲಿ ದುಡ್ಡನ್ನ ಹೊಡೆದಿದ್ದಾಳೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನ ನಟ ಯುವರಾಜ್ ಮಾಡಿದ್ರು. ಇದು ಅಪ್ಪು ಫ್ಯಾಮಿಲಿಗೆ ಮತ್ತು ಶಿವಣ್ಣನ ಫ್ಯಾಮಿಲಿಗೆ, ರಾಘಣ್ಣನ ಫ್ಯಾಮಿಲಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ ಫ್ಯಾಮಿಲಿಗೆನೆ ಒಂದ್ ರೀತಿಯಾಗಿ ಇರಿಸು ಮುರಿಸು ಆಗಿತ್ತು. ಅದರ ಜೊತೆಗೆ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೂ ಕೂಡ ಇದನ್ನ ಒಪ್ಪಿಕೊಳ್ಳುವುದಕ್ಕೆ, ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಕಾರಣ ಇದು ರಾಜ್ ಕುಟುಂಬದ ಮೊದಲ ಡಿವೋರ್ಸ್ ಆಗಿತ್ತು. ಮನೆಯಲ್ಲಿ ಸಾಕಷ್ಟು ಗಂಡ್ಮಕ್ಳು ಇದ್ರೂನು, ಮನೆಯಲ್ಲಿ ತೋರಿಸಿದವರನ್ನೇ ಮದುವೆ ಆಗಿದ್ರೂನು ಅಥವಾ ಪ್ರೀತಿಸಿಗೆ ಮದುವೆ ಆಗಿದ್ರೂನು, ಎಂಥದ್ದೇ ಕಷ್ಟ ಆಗಿರ್ಲಿ ಅಥವಾ ಎಂಥದ್ದೇ ಸಂದರ್ಭ ಆಗ್ಲಿ, ಎಂಥದ್ದೇ ಸ್ಟಾರ್ ಗಿರಿ ಆಗಿರ್ಲಿ, ಯಾವತ್ತೂ ತಮ್ಮ ಕುಟುಂಬಕ್ಕೆ ಮೋಸ ಮಾಡಿಕೊಂಡವರು ಆಗಿರ್ಲಿಲ್ಲ. ತಂದೆ ತಾಯಿ ಏನ್ ಹೇಳ್ತಾರೋ ಅದಕ್ಕೆ ಜೈ ಎಂದು ಸಂಸಾರವನ್ನ ನಡೆಸ್ತಾ ಇದ್ರು. ಆದ್ರೆ ಯುವ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಅವರ ಇಡೀ ಫ್ಯಾಮಿಲಿಯು ಒಂದು ರೀತಿಯಲ್ಲಿ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದ್ದಂತೂ ಸುಳ್ಳಲ್ಲ. ಅದಾದ ನಂತರ ಶ್ರೀದೇವಿ ಕೂಡ ಈ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಕಿಂಗ್ ಆದಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅವರ ವಕೀಲರ ಮುಖಾಂತರವಾಗಿ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಿಳಿಸಿದ್ರು. ಆಗ್ಲೇ ನೋಡಿ ಹೆಸರು ಹೊರಗೆ ಬಂದಿದ್ದು ಸಪ್ತಮಿ ಗೌಡ. ಹೌದು, ಸಪ್ತಮಿ ಗೌಡ ಈಗ ಸ್ಯಾಂಡಲ್ವುಡ್ ನಲ್ಲಿ ಹಬ್ಬಬ್ಬ ಅಂದ್ರೆ ಒಂದು 3-4 ಸಿನಿಮಾಗಳನ್ನ ಮಾಡಿದ್ದಾರೆ. ಮಾಡಿರೋ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಕಾಂತಾರ ಸಿನಿಮಾದ ಮುಖಾಂತರವಾಗಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಅದಕ್ಕಿಂತ ಒಂದೆರಡು ಸಿನಿಮಾಗಳಲ್ಲಿ ಹಿಂದೆ ಕಾಣಿಸ್ಕೊಂಡಿದ್ರು. ಆದ್ರೆ ಕಾಂತಾರ ಚಲುವೆ ಅಂತಾನೆ ಫೇಮಸ್ ಆದವರು ಸಪ್ತಮಿ ಗೌಡ. ಸಪ್ತಮಿ ಗೌಡನ ಮೇಲೆ ಶ್ರೀದೇವಿ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಹೌದು, ಯಾವಾಗ ಯುವ ಡಿವೋರ್ಸ್ ಅನ್ನ ಕೊಟ್ರು ಅಥವಾ ಡಿವೋರ್ಸ್ ಅರ್ಜಿಯನ್ನ ಸಲ್ಲಿಸಿದ್ರು, ಅದಕ್ಕೆ ಶ್ರೀದೇವಿ ಉತ್ತರವನ್ನ ವಾಪಸ್ ಕೊಡ್ಲೇಬೇಕಾಗಿತ್ತು. ಅಲ್ಲಿವರೆಗೂ ಶ್ರೀದೇವಿ ಸೈಲೆಂಟ್ ಆಗಿದ್ರು. ತಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ರಾಜ್ ಫ್ಯಾಮಿಲಿಯಲ್ಲಿ ಏನಾಗ್ತಿದೆ ಅಂತ ಎಲ್ಲಿಯೂ ಯಾವತ್ತೂ ಯಾರ ಬಳಿಯೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಮೊದಲಿಗೆ ಯುವ ಡಿವೋರ್ಸ್ ಅನ್ನ ಕೊಡ್ತಾ ಇದ್ದ ಹಾಗೇನೆ ಶ್ರೀದೇವಿ ಸಿಡಿದು ಬಿದ್ದಿದ್ರು ಮತ್ತು ನನ್ನ ಗಂಡ ಯುವನಿಗೆ ಅವರ ಜೊತೆಗೆ ಅಭಿನಯ ಮಾಡಿದಂತ ನಟಿ ಸಪ್ತಮಿ ಗೌಡಗೆ ಇಬ್ಬರಿಗೂ ಕೂಡ ಅಫೇರ್ ಇದೆ. ಅವರಿಬ್ಬರು ಬಹಳ ಅನ್ಯೂನ್ಯವಾಗಿ ಇದ್ದಾರೆ. ಬಹಳಷ್ಟು ಬಾರಿ ಸಪ್ತಮಿ ಗೌಡ ನಮ್ಮ ಮನೆಗೆ ಬಂದಿದ್ದಾರೆ ಮತ್ತು ಅವರಿಬ್ರು ಹೋಟೆಲ್ ಒಂದರಲ್ಲಿ ಸಿಕ್ಕಿ ಬಿದ್ದಿದ್ರು. ರೆಡ್ ಹ್ಯಾಂಡ್ ಆಗಿ ನನ್ನ ಎದುರಿಗೇನೆ ಯುವ ಮತ್ತು ಸಪ್ತಮಿ ಹೋಟೆಲ್ ಒಂದರಲ್ಲಿ ಇದ್ರು. ಅದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಆಕೆಯ ಜೊತೆ ಹತ್ತಿರವಾಗ್ತಾ ಇದ್ದ ಹಾಗೇನೆ ಯುವ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸಪ್ತಮಿ ಗೌಡ ಪರಿಚಯ ಆಗೋದ್ಕಿಂತ ಮುಂಚಿತವಾಗಿ, ಯುವ ಸಿನಿಮಾ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲವೂ ಚೆನ್ನಾಗೇ ಇತ್ತು. ನನ್ನ ಗಂಡ ನನಗೆ ಲವ್ ಮಾಡ್ತಾ ಇದ್ರು, ಕೇರ್ ಕೊಡ್ತಾ ಇದ್ರು. ಆದ್ರೆ ಸಪ್ತಮಿ ಯಾವಾಗ ಪರಿಚಯ ಆದ್ರೋ, ಸಪ್ತಮಿ ಯಾವಾಗ ನಮ್ಮ ಬಾಳಲ್ಲಿ ಎಂಟ್ರಿ ಆದ್ರೋ, ಆಗಿನಿಂದ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಯಿತು. ಸಪ್ತಮಿ ಗೌಡರಿಂದಲೇ ಈ ರೀತಿಯಾದಂತ ಒಂದು ನಿರ್ಧಾರವನ್ನ ನನ್ನ ಗಂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳಿಬಿಟ್ರು. ಈ ಒಂದು ಡಾಕ್ಯುಮೆಂಟ್ ನನ್ನ ಏನ್ ಸಬ್ಮಿಟ್ ಮಾಡಲಾಗಿತ್ತು, ಲಾಯರ್ ಮುಖಾಂತರವಾಗಿ ನೋಟಿಸ್ಗೆ ರಿಪ್ಲೈ ಕೊಡ್ಲಾಗಿತ್ತು, ಆ ಒಂದು ನೋಟಿಸ್ ಅಲ್ಲಿ ರಿಪ್ಲೈ ಕೊಟ್ಟಂತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿತ್ತು. ಅದರಲ್ಲಿ ಸಪ್ತಮಿ ಗೌಡ ಹೆಸರು ಉಲ್ಲೇಖ ಆಗಿದ್ದು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಇದನ್ನ ಹಿಡಿದುಕೊಂಡೆ ಎಲ್ಲರೂ ಟ್ರೋಲ್ ಮಾಡಿದ್ರು. ಏನಮ್ಮ ಸಪ್ತಮಿ, ಯಾಕೆ ಅವ್ರ ಬಾಳಲ್ಲಿ ಹೋದೆ, ಬೇರೆ ಸಂಸಾರವನ್ನ ಹಾಳು ಮಾಡ್ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಕೆಲವರು ಕಟುವಾಗಿಯೇ ಟೀಕಿಸಿದ್ರು. ಇನ್ನು ಕೆಲವರು ಇದೆಲ್ಲ ಏನಪ್ಪ ಯುವ, ಸಪ್ತಮಿಗೋಸ್ಕರ ನಿನ್ನ ಜೀವನವನ್ನೇ ಹಾಳು ಮಾಡ್ಕೊಬಿಟ್ಟೆಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಇವನ ಮೇಲೆ ಸಾಕಷ್ಟು ಭರವಸೆಗಳು ಇದ್ದಿದ್ದು ಹೌದು. ಆದ್ರೆ ಈ ಒಂದು ವಿಚಾರ ಸಾಕಷ್ಟು ಬೇಸರವನ್ನ ತರಿಸಿತ್ತು. ಯಾವಾಗ ಈ ವಿಚಾರ ವೈರಲ್ ಆಗೋದಕ್ಕೆ ಶುರು ಆಯಿತು, ಸ್ಯಾಂಡಲ್ವುಡ್ ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಶುರು ಆಯಿತು. ಸಪ್ತಮಿ ಗೌಡರನ್ನ ಟ್ರೋಲ್ ಮಾಡೋದಕ್ಕೆ ಶುರು ಆಯಿತು. ಆಗ ಸಪ್ತಮಿ ಗೌಡ ಕೂಡ ಸುಮ್ಮನೆ ಇದ್ರೆ ಸಾಕಾಗಲ್ಲ, ಸರಿ ಹೋಗಲ್ಲ ಅಂತ ಇದೀಗ ಯುವನ ಹೆಂಡತಿ ಶ್ರೀದೇವಿಗೆ ಲೀಗಲ್ ಆಗಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮಾನನಷ್ಟ ಮೊಕದ್ದಮೆಯನ್ನ ಹೂಡೋದಕ್ಕೆ ಮುಂದಾಗಿದ್ದಾರೆ. ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ದಾರೆ. ಅದು ಕೂಡ ಬರೋಬ್ಬರಿ 10 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಯುವ ಹೆಂಡತಿ ಶ್ರೀದೇವಿ ಮೇಲೆ ಹೂಡುವುದಕ್ಕೆ ಸಪ್ತಮಿ ಗೌಡ ಮುಂದಾಗಿದ್ದು ಅದನ್ನ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ.
ಹೌದು, ಶ್ರೀದೇವಿ ಸುಖ ಸುಮ್ಮನೆ ನನ್ನ ಹೆಸರನ್ನ ತರ್ತಾ ಇದ್ದಾರೆ. ಅವರ ಸಂಸಾರ ಹಾಳಾಗೋದಕ್ಕೂ ನನಗೂ ಸಂಬಂಧ ಇಲ್ಲ. ಇವನ ಜೊತೆಗೆ ನನಗೆ ಯಾವುದೇ ರೀತಿಯಾದಂಥ ಅಫೇರ್ ಕೂಡ ಇಲ್ಲ. ನನ್ನ ಹೆಸರನ್ನ ಉಲ್ಲೇಖ ಮಾಡಿರುವಂಥ ಕಾರಣಕ್ಕೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೀನಿ ಅಂತ ಸುಮಾರು 10 ಕೋಟಿ ಮೌಲ್ಯದ ಮಾನನಷ್ಟ ಮೊಕದ್ದಮೆಯನ್ನ ಇವನ ಹೆಂಡತಿ ಶ್ರೀದೇವಿ ಮೇಲೆ ಹೂಡಿದ್ದಾರೆ. ಇದು ಲೀಗಲ್ ಆಗಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ರೀತಿಯಾಗಿ ಸುಖ ಸುಮ್ಮನೆ ನನ್ನನ್ನ ಹೆಸರನ್ನ ಹೇಳಿರೋದು ನನ್ನ ಕೆರಿಯರ್ ಮೇಲೂ ಕೂಡ ಹೊಡೆತ ಬೀಳುತ್ತೆ. ಸೊ ಇದರಿಂದ ನನ್ನ ಸಿನಿಮಾ ಅವಕಾಶಗಳು ತಪ್ಪು ಹೋಗುತ್ತೆ. ಸಿನಿಮಾ ಕೆರಿಯರ್ ಮೇಲೆ ಹೊಡೆತ ಬೀಳೋದ್ರಿಂದ ನನ್ನ ಆಕ್ಷನ್ ಅನ್ನ ತೆಗೆದುಕೊಳ್ಳೇಬೇಕಾಗತ್ತೆ. ಈ ರೀತಿಯಾಗಿ ಆರೋಪ ಮಾಡಿರೋದನ್ನ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಸೊ ಇದೀಗ ಸಪ್ತಮಿ ಕೂಡ ಯುವನ ಹೆಂಡತಿಯ ಮೇಲೆ ಕಾನೂನು ಸಮರಕ್ಕೆ ಮುಂದಾಗಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಿದೆ. ಇನ್ನು ಇದಕ್ಕೆ ಶ್ರೀದೇವಿ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಿದೆ. ಅದರ ಜೊತೆಗೆ ಶ್ರೀದೇವಿ ಏನಾದರೂ ಅವ್ರು ಹೇಳಿದ ಹಾಗೇನೆ ಯುವ ಮತ್ತು ಸಪ್ತಮಿ ಹೋಟೆಲ್ ಒಂದರಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿದ್ದಿದ್ರು, ನಾನು ಅದನ್ನು ನೋಡಿದ್ದೆ ಅನ್ನೋದಕ್ಕೆ ಏನಾದರೂ ಪ್ರಮುಖ ಸಾಕ್ಷಿಗಳು ಇದ್ರೆ, ಇವರಿಬ್ರು ಫೋನಲ್ಲಿ ಮಾತಾಡಿರೋದು ಅಥವಾ ಮೆಸೇಜ್ ಮಾಡ್ಕೊಂಡಿರೋದು ಅಥವಾ ಹೋಟೆಲ್ನಲ್ಲಿ ರೂಮ್ ಮಾಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ ಸಿಕ್ಕಿದ್ರೆ ಅದನ್ನೇನಾದರೂ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಅದು ಸಪ್ತಮಿ ಮತ್ತು ಯುವಗೆ ಸಮಸ್ಯೆ ಆಗುತ್ತೆ. ಅಥವಾ ಶ್ರೀದೇವಿ ಯಾವುದೇ ಸಾಕ್ಷಿ ಇಲ್ಲದೆ ಸುಖ ಸುಮ್ಮನೆ ಸಪ್ತಮಿ ಗೌಡ ಹೆಸರನ್ನು ತಂದು ಹಾಕಿದ್ರೆ ಶ್ರೀದೇವಿ 10 ಕೋಟಿಯನ್ನು ಸಪ್ತಮಿಗೆ ಕೊಡಬೇಕಾಗತ್ತೆ. ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.